ಹೋಗಿ ಬಂದಿದ್ದೀನಿ ಚಿಗಿಲಿಗಿಲಿ ಅಂತ. ಬಟ್ ಬಿಗ್ ಬಾಸ್ ಆ ವೇದಿಕೆನೇ ಸಿಕ್ಕಿರೋದು ನಂಗೆ ತುಂಬ ಖುಷಿದೆ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್. ಅಂದರೆ ನಿಮ್ಗೆ ಶಾಕಿಂಗ್ ನ್ಯೂಸ್ ಸಿಗುತ್ತೆ ಅಂದರೆ ಫೈನಲಲ್ಲಿ ವಿನಯ್ ಅವ್ರು ನಾಮಿನೇಟ್ ಆದರು ಅಂತ ಅಂದಾಗ ನಮ್ಮಂಥ ರಿಯಾಕ್ಷನ್ ನಮಗೂ ಶಾಕ್ ಆಯ್ತು. ಯಾಕಂದರೆ ನಿಮ್ಮ ರಿಯಾಕ್ಷನ್ ಅಂದರೆ ಎಕ್ಸ್ಪೆಕ್ಟೆಡ್ ಅಲ್ಲ ಅದು. ಹೌದು, ವಿನಯ್ ಅವರು ಆ ಪೂರ್ಣದಿರ್ತಾರೆ, ವಿನ್ನಾಗ್ನವ್ರು ದೊಡ್ಡ ನಮಗೆ ಇಟ್ಟಿದ್ದಾರೆ. ಆ ಒಂದು ಕ್ಷಣ ನಿಮ್ಮ ಮೈಂಡಲ್ಲಿ ಏನು ನೋಡ್ತಾರೆ? ತುಂಬ ಶಾಕಲ್ಲಿದೆ. ನಾನು ಅಳಕ್ಕೆ ಶುರು ಮಾಡಿದೆ. ತುಂಬ ಎಮೋಷ್ನಲ್ ಆಗಿತ್ತು. ಯಾಕೆಂದರೆ ನನಗೆ ಗೊತ್ತಿತ್ತು ಲೈಕ್ ನಾವು ಎಲ್ಲರೂ ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ವಿ, ಓಕೆ ವಿನಯ್ ಅವರು ಟಾಪ್ 2 ಇರ್ತಾರಂತ. ಆ್ಯಂಡ್ ಆ ಶಾಕಿಗೆ ಅದು ಫುಲ್ ಶಾಕ್ ಆಗಿತ್ತು. ನಾವು ಅಳ್ತಾನೇ ಇದ್ವಿ, ಅಪ್ಪ ಏನು ಸ್ಟ್ರಾಂಗ್ ಆಗಿರೋದಂತ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಅವ್ರು ನಮ್ಮ ಅಣ್ಣ ಥರನೇ ಅಲ್ವಾ, ಸೊ ಎಷ್ಟು ನಮಗೆ ಅವ್ರ ಮೇಲೆ ರೆಸ್ಪೆಕ್ಟು ಅದೆಲ್ಲ ಇದೆ. ಆ್ಯಂಡ್ ಬಟ್ ಇಟ್ಸ್ ಎ ಗೇಮ್ ಶೋ ಅಟ್ ದಿ ಎಂಡ್ ಆಫ್ ದ ಡೇ. ಸೊ ಯಾವ ಥರ ಇರುತ್ತೋ ಆ ಥರನೇ ನಡೆಯುತ್ತೆ. ಆ ಶಾಕ್ನ ಅರಗಿಸ್ಕೊಳ್ಳೋ ಅಂತ ಕ್ಷಣ ಟೈಮೇ ಸಿಗಿಲ್ಲ ನಿಮಗೆ. ಏನಕ್ಕೆ ಮತ್ತೊಂದು ಇನ್ನೊಂದು ಶಾಕ್ ಸಿಕ್ತು ನಿಮಗೆ. ಏನು ಹೇಳಿ, ಟಾಪ್ 2 ಪ್ರತಾಪ್ ಅವರು ಇತ್ತು, ಅದು ಇನ್ನೊಂದು ಶಾಕ್ ಇತ್ತು ನನಗೆ. ಹೌದು, ಡೆಫಿನೆಟ್ ಅದು ಇನ್ನೊಂದು ಶಾಕ್ ಇತ್ತು. ಬಟ್ ಒಳ್ಳೇದಾಗಲಿ ಅವ್ರಿಗೆ, ಒಳ್ಳೇದಾಯ್ತು ಅವ್ರಿಗೆ. ಸೊ ಈಗ ಕಿಚ್ಚಿಗಿಲಿಯಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನೀವು ಸ್ಕಿಟ್ ಸಹ ಇದ್ದೀರಾ ಅಂತ ಒಂದು ಗಾಳಿ ಸುದ್ದಿ ಇದೆ. ಕ್ಲಾರಿಫಿಕೇಶನ್ ಕೊಡಿ, ಅದಕ್ಕೆ ಪ್ರತಾಪ್ ಜೊತೆನೇ ಮಾಡ್ತಿದ್ದೀರಾ ಅನ್ನೋ ಒಂದು ಮಾತು. ನನಗೆ ಆ್ಯಕ್ಚುಲಿ ಏನು ಗೊತ್ತಿಲ್ಲ. ನೀವು ಅಷ್ಟು ಕತ್ಲೇಳಿದ್ದೀರಾ, ನಾನು ಅಷ್ಟು ಕತ್ಲೇಳಿದ್ದೀರ ರೈಟ್ ನಾವು. ನಂಗೆ ಗೊತ್ತು ನಾನು ಒಂದು ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಅದಾದ್ಮೇಲೆ ಏನಾಗ್ತಾ ಇದೆ ಅಂತ ನಂಗೆ ಐ ಹ್ಯಾವ್ ನೋ ಕ್ಲೂ. ನೋಡೋಣ. ಅಂಡ್ ಈಗ ನೀವು ಹೊರಗಡೆ ಬಂದಾದ್ಮೇಲೆ ಮತ್ತೆ ಮನೆ ಒಳಗೆ ಹೋಗ್ತೀರಾ, ಮತ್ತೆ ಬರ್ತೀರಾ. ಸೊ ಈ ಒಂದು ಘಟನೆ ನಡೀತಾ ಇರ್ಬೇಕಂದ್ರೆ ನಿಮ್ಮ ಮೈಂಡ್ ಸೆಟ್ಗೆ ಅಂದರೆ ವಿನಯ್ ಅವ್ರು ಬಿಟ್ಟು ಬೇರೆ ಯಾರು ವಿನ್ ಆಗ್ತಾರೆ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತು ಅಂತ? ನನ್ನ ಪ್ರಕಾರ ವಿನಯ್ ಅವ್ರು ಬಿಟ್ಟು ನನಗನ್ನಿಸ್ತು ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು. ಸೊ ಟಾಪ್ 3 ಫೈನಲಿಸ್ಟು ಅವ್ರು ಇರಬೇಕಿತ್ತು ಅಂತ ನನಗೆ ಅನಿಸ್ತು. ವರ್ತೂರ್ ಅವರು ಇರಬೇಕಿತ್ತು ಅಂತ ನನಗೆ ಅನಿಸ್ತು. ಆ್ಯಂಡ್ ಬಟ್ ಟಾಪ್ 3 ವಿನಯ್, ಸಂಗೀತ ಆ್ಯಂಡ್ ಕಾರ್ತಿಕ್ ಅದು. ಸೊ ಅದಕ್ಕೆ ನಾನು ಓಕೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಅವ್ರಿಗೆ ಹೇಳ್ತಾ ಇದ್ದೆ ಯಾವ ಥರ ಏನು ಅಂತ. ಆ್ಯಂಡ್ ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ, ಆ ಥರ ಏನೂ ಇರಲಿಲ್ಲ ನನಗೆ. ಆ್ಯಂಡ್ ಅಟ್ ದಿ ಎಂಡ್ ಶಾಕಿಂಗು ಎಲ್ಲ ಅವರೇ ಬಟ್ ಕಾರ್ತಿಕ್ ಅವರು ವಿನ್ ಆದರು ಅಂತ ನನಗೆ ಖುಷಿ. ಆ್ಯಂಡ್ ಪ್ರತಾಪ್ ಅವ್ರಿಗೂ ಫಸ್ಟ್ ರನ್ನರ್ ಅಪ್ ಬಂತು ಅಂತ ನನಗೆ ಖುಷಿ. ಕಾರ್ತಿಕ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ. ಸೊ 100%. ಸೊ ಅವರು ಅಂದರೆ 100% ಬಿಗ್ ಬಾಸ್ ವಿನ್ನರ್ ಕೇಪಬಲ್ ಅಂತ ಅನ್ಸುತ್ತಾರೆ. ಹೌದು, ಡೆಫಿನೆಟ್. ವಿನಯ್ ಅವ್ರಿಗೆ ನನ್ನ ಅನಿಸ್ತು ಫಸ್ಟು. ಆ್ಯಂಡ್ ಮತ್ತು ಸಂಗೀತ ಆ್ಯಂಡ್ ಕಾರ್ತಿಕ್ ಅವರು ಇವ್ರು 3 ಕಂಟೆಸ್ಟೆಂಟ್ಸು ತುಂಬ ಸ್ಟ್ರಾಂಗ್ ಆಗಿತ್ತು. ಆ್ಯಂಡ್ ಇವ್ರು 3 ಜನರಿಂದ ಅವರು ಒಬ್ಬರು ವಿನ್ ಆಗಬೇಕಂತ ನನಗೆ ಕಾನ್ಫಿಡೆನ್ಸ್. ಅಂದರೆ ಈಗ ವಿನಯ್ ಅವರು ಅಷ್ಟೊಂದು ಸ್ಟ್ರಾಂಗ್ ಇದ್ದವರು, ಎಲ್ಲರಿಗೂ ನಮಗೂ ಸಹ ಟಾಪ್ 2 ನಿಲ್ತಾರೆ ಅನ್ನೋ ಆ ಟೈಮಲ್ಲಿ ವಿನಯ್ ಅವ್ರು ಎಲ್ಲಿ ಎಡವಿದ್ರು, ಎಲ್ಲಿ ಮಿಸ್ ಆಯಿತು ಆ ಒಂದು ಟಾಪ್ 3 ಟಾಪ್ 2 ಬರೋಂಥ? ನನಗೆ ಆ ಥರ ಏನೂ ಅನಿಸ್ಲಿಲ್ಲ, ಎಲ್ಲಿ ಮಿಸ್ ಆದರು ಅಂತ ಆ ಥರ ಏನೂ ಅನಿಸ್ಲಿಲ್ಲ ನನಗೆ. ಏನಕ್ಕಾಯ್ತಂತ ನಂಗೆ ಗೊತ್ತಿಲ್ಲ. ಅವ್ರು ಟಾಪ್ 2 ಇರಬೇಕಿತ್ತು. ಬಟ್ ಇದು ಒಂದು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.